ನಾವು ಇವತ್ತು ನೂರ್ ಇಸ್ಲಾಂ ಟ್ರಸ್ಟ್ ಅಡಿಯಲ್ಲಿ ದಿನಾಂಕ 21/12/2024 ನಡೆಯುವ ಜಿಲ್ಲಾ ಮಟ್ಟದ ಫೈಜಾನೆ ಮದೀನಾ ಕಾನ್ಫರೆನ್ಸ್, ಅದರಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಮೈನಾರಿಟಿ ಮೀಟ್ ಆಗ್ತದೆ. ಅದು ನಮ್ಮ ಅಲ್ಪಸಂಖ್ಯಾತರ ಒಂದು ದೊಡ್ಡ ಸಮಾವೇಶ ಆಗ್ತದೆ. ಈ ಸಮಾವೇಶದಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೇಶು ಪ್ರದರ್ಶನ ಮಾಡ್ತೀವಿ. ಇದು ನಾವು 17th, ಇದು ನಮ್ಮದು ಫೈಜಾನೆ ಮದೀನಾ ಕಾನ್ಫರೆನ್ಸ್, 17ನೇ ಫೈಜಾನೆ ಮದೀನಾ ಕಾನ್ಫರೆನ್ಸ್. ಈ ಸಮಾವೇಶದಲ್ಲಿ ನಮ್ಮ ಈ ತಾಲೂಕಿನ, ನಮ್ಮ ಈ ಕ್ಷೇತ್ರದ MLAಗಳಾದ ಶ್ರೀ ಆರ್ ವಿ ದೇಶಪಾಂಡೆ ಅವರು, ಅದರ ಜೊತೆ ನಮ್ಮ ಹೆಸ್ಕಾಂ ಹುಬ್ಳಿ ಸರ್ಕಲ್ ಚೇರ್ಮನ್ರಾದ ಶ್ರೀ ಸೈಯದ್ ಆಜಿಂ ಪೀರ್ ಖಾದ್ರಿ ಮತ್ತು ನಮ್ಮದು ವಕ್ಫ್ ಬೋರ್ಡಿಂದ ಫಾರ್ಮರ್ ಚೇರ್ಮನ್ ಅನ್ವರ್ ಪಾಷಾ ಮತ್ತು ರಶೀದ್ ಅವರು, ನಮ್ಮ ಸ್ಲಮ್ ಬೋರ್ಡ್ ಡೈರೆಕ್ಟರ್ ಅವರು ಇದು ಪ್ರೋಗ್ರಾಮಿಂಗ್ ಬರ್ತಾ ಇದ್ದಾರೆ. ಇದರ ಜೊತೆಗೆ ನಾವು ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಸಾಹಿತಿಗಳಿಗೆ, ಸಾಹಿತ್ಯ ಪರಿಷತ್ ಹಾಗೂ ಸಾಹಿತಿಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ದೇಶಪಾಂಡೆ ಸಾಹೇಬರ ಇದರಿಂದ. ಇದು ಪ್ರೋಗ್ರಾಂನಲ್ಲಿ ಸುಮಾರು 10,000ಕ್ಕಿಂತ ಜಾಸ್ತಿ ಜನರು ಬಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಇದು ಪ್ರೋಗ್ರಾಂನಲ್ಲಿ ನಾವು ನಮ್ಮ ಕಮ್ಯುನಿಟಿಗೆ ಒಂದು ಮೆಸೇಜ್ ನೀಡಬೇಕಂತ ಹೇಳಿ ನಾವು ನಮ್ಮ ಪಂಡಿತರುಗಳಾದ ಕಚೋಚಾ ಶರೀಫಿಂದ ಸೈಯದ್ ಜಾಮಿ ಅಶ್ರಫ್ ಕಚೋಚಾ ಯುಪಿಯಿಂದ ಬರ್ತಾ ಇದ್ದಾರೆ. ಹಾಗೆಯೇ ಗುಲಾಮ್ ರಬ್ಬಾನಿ ಅವರು ಅಲಹಾಬಾದ್ ಯುಪಿಯಿಂದ ಬರ್ತಾ ಇದ್ದಾರೆ. ಹಾಗೆ ಮುಫ್ತಿ ನಾಸಿರ್ ರಜಾ ಖಾನ್ ಬೆಂಗಳೂರಿಂದ ಆಗಮಿಸಿ ಈ ಪ್ರೋಗ್ರಾಮದಲ್ಲಿ ಅವರು ಒಂದು ನಮ್ಮ ಕಮ್ಯುನಿಟಿಗಿರಲಿ ಒಂದು ಒಳ್ಳೆ ಇಸ್ಲಾಮಿಂದ, ಕುರಾನಿನ ಬಗ್ಗೆ ಹಾಗೂ ಮಾರಲ್ ವ್ಯಾಲ್ಯೂಸ್ ಬಗ್ಗೆ ಒಂದು ಯಂಗ್ಸ್ಟರ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತ ಹೇಳಿ ಅವರಿಗೆ ನಾವು ಇದು ಹೇಳಿದ್ದೀವಿ. ಅದರಿಂದ ಒಳ್ಳೆ ಕಮ್ಯುನಿಟಿಗೂ ಮೆಸೇಜ್ ಕೊಡ್ತಾ ಇದ್ದಾರೆ. ಅದರಂತೆ ನಾವು ಎಲ್ಲ ದಾಂಡೇಲಿ ನಮ್ಮದು ಶಹರು ಎಲ್ಲ ಜಾತಿ ಧರ್ಮ ಎಲ್ಲ ಕೂಡಿ ಇದ್ದುದರಿಂದ ನಾವು ಬೇರೆ ಧರ್ಮದ ಜನರಿಗೂ ಇದರೊಳಗೆ ಆಹ್ವಾನಿಸ್ತೇವೆ. ಅವರು ಬಂದು ಈಗ ಪ್ರತಿ ವರ್ಷಕ್ಕೆ ನಾವು ಬಹಳ ಜನರಿಗೆ ಇನ್ವೈಟ್ ಮಾಡ್ತೇವೆ. ಅದರ ಅಂಗವಾಗಿ ನಾವು ಈ ಸಲ ಸಾಹಿತಿಗಳಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ದಾಂಡೇಲಿಯಿಂದ ಬಾಂಧವರು, ನಮ್ಮ ಎಲ್ಲ ಮಿತ್ರರು ಈ ಪ್ರೋಗ್ರಾಮಿಗೆ ಆಗಮಿಸಿ ನಮ್ಮ ಈ ಪ್ರೋಗ್ರಾಮ್ನನ್ನು ಸಕ್ಸಸ್ ಮಾಡ್ಬೇಕಂತ ಹೇಳಿ ನಾವು ಎಲ್ಲ ದಾಂಡೇಲಿಯ ಜನರಲ್ಲಿ ವಿನಂತಿಸುತ್ತೇವೆ. ಮತ್ತು ಇದು ಶಾಂತಿ ಸೌಹಾರ್ದತೆಯಿಂದ ಮತ್ತು ಎಲ್ಲ ಇದರಿಂದ ನಡ್ಸ್ಕೊಂಡು ಹೋಗ್ಬೇಕು. ಹಾಗೆ ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇರಲಿ, ಮತ್ತೆ ಎಲ್ಲ CMCದವರು ಇರಲಿ, ನಮ್ಮ ಪ್ರೆಸಿಡೆಂಟ್ ಅಂಡ್ ಮೆಂಬರ್ಸ್ ಆಫ್ CMC ಅಶ್ಫಾಕ್ ಶೇಖ್ ಅವರು ಇರಲಿ, ಮತ್ತು ನಮ್ದು ಮಜೀದ್ ಕೌನ್ಸಿಲರ್ ಅವರು ಇರಲಿ, ಮತ್ತು ಅಂಜುಮನ್ ಎಲ್ಲ ಟೀಮ್ ನಮಗೆ ಇದಕ್ಕೆ ಸಹಕಾರ ಮಾಡ್ತಾ ಇದೆ. ಮತ್ತೆ ಎಲ್ಲರೂ ಒಂದು ದಾಂಡೇಲಿ ಒಳಗೆ ಯೂನಿಟ್ ಆಗಿ ನಮ್ದು ಎಲ್ಲ ಅಂಜುಮನಿನ ಜನರು ಇದರೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಇದನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.